ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ ದೇವ್ರೆ, ಆಮೇಲೇನು, ಇವಾಗ ಪಾಪ ಸಮಾಧಾನ ಮಾಡ್ಕೊಂಡು ತಲೆ ಒರೆಸ್ಕೋತಾ ಇದ್ದಾಳೆ. ಹೆಣ್ಮಕ್ಳು ಬೆಳೆದಿರೋ ಮನೆ ಅಲ್ವಾ ಪಾರು, ಅವಳಿಗೆ ಏನೇನು ಬೇಕೋ ಎಲ್ಲ ಸಿಕ್ತು. ಈ ಗಂಡ್ಮಕ್ಳನ್ನ ನಂಬ್ಕೊಂಡಿದ್ರೆ ಕಷ್ಟ. ಅಮ್ಮ, ರತ್ನಂಗೆ ಒಂಚೂರು ಫೋನ್ ಕೊಡ್ತೀಯಾ? ಮಾತಾಡ್ಬೇಕು. ಹಾ, ಹೇಳದ್ಕೆ ರತ್ನ, ನನಗೊಂದು ಕಾಲ್ ಮಾಡೋದಲ್ವಾ? ಇಲ್ಲ ಅದಕ್ಕೆ ಇವಾಗ ಹೇಳೋದಕ್ಕೆ ಸುಲಭ, ಆದ್ರೆ ಆ ಪರಿಸ್ಥಿತಿಲಿ ನನ್ಗೇನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ನಾನು ಒಂದು ಹೆಣ್ಣು, ಅದರಲ್ಲೂ ಡಾಕ್ಟರು, ಹಂಗೆಲ್ಲ ಅರ್ಥ ಆಗುತ್ತೆ ರತ್ನ. ಆದರೆ ಈ ಹಳ್ಳಿಲಿ ಜನ ಅದನ್ನ ನೋಡೋ ರೀತಿನೇ ಬೇರೆ, ಅದಕ್ಕೆ ನಂಗೆ ಭಯ ಆಗೋಯ್ತು. ಈಗ ಹೇಗಿದ್ಯಾ? ಎಲ್ಲ ಓಕೆನಾ? ಹಾ ಅದಕ್ಕೆ ಇವಾಗೆಲ್ಲ ಓಕೆ. ಅತ್ತೆನೇ ಕಷಾಯನೂ ಮಾಡಿಕೊಟ್ರು, ಇವಾಗೇನಿಲ್ಲ, ಆರಾಮಾಗಿದ್ದೀನಿ. ವೆರಿ ಗುಡ್. ಆದ್ರೆ ಅದಕ್ಕೆ ಪ್ಲೀಸ್ ಈ ವಿಷಯ ಅಣ್ಣಂಗೆ ಹೇಳ್ಬೇಡ. ಅವ್ನು ಹೇಳಿದ್ರೆ ತುಂಬಾ ಭಯ ಬಿದ್ದ್ಬಿಡ್ತಾನೆ. ನಾನು ಅದನ್ನೇ ಹೇಳೋಣ ಅಂತಿದ್ದೆ ರತ್ನ, ಅಷ್ಟರಲ್ಲಿ ನೀನು ಹೇಳ್ದೆ. ಇಲ್ಲ ಇಲ್ಲ, ನಾನೇನು ಹೇಳಲ್ಲ. ಈಗೇನು ನೀನು ಮನೆಗೆ ಹೊರಟ್ಯಾ? ಇಲ್ಲ ಅದಕ್ಕೆ ತಲೆ ಮುಣಗಿಸ್ಕೊತಾ ಇದ್ದೀನಿ, ಇನ್ನೇನು ಬಂದ್ಬಿಡ್ತೀನಿ. ಹಾಂ ರತ್ನ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಅದು ನಾಳೆ ನನಗೆ ಸೆಂಟ್ರಲ್ ಜೈಲಲ್ಲಿ ಮೆಡಿಕಲ್ ಕ್ಯಾಂಪ್ ಇದೆ, ಅಲ್ಲಿಗೆ ತೊಗೊಂಡು ಹೋಗೋಕ್ಕೆ ಕೆಲವು ಐಟಮ್ಸ್ಗಳು ಬೇಕಿತ್ತು. ಬರುವಾಗ ತೊಗೊಂಡು ಬರ್ತೀಯಾ? ಪೇಷಂಟನ್ನ ಎತ್ತಾಕೊಂಬ ಅಂದರೆ ಕಷ್ಟ. ಇಲ್ಲ ಇಲ್ಲ, ಪೇಷಂಟ್ನ ಟ್ರೀಟ್ ಮಾಡೋದಕ್ಕೆ ಹ್ಯಾಂಡ್ ಗ್ಲೌಸ್ ಮತ್ತು ಸ್ಯಾನಿಟೈಸರ್ಸ್ ಬೇಕಿತ್ತು. ಅಲ್ಲೂ ಇರುತ್ತೆ, ಬಟ್ ನಾನು ಪರ್ಸ್ನಲಾಗಿ ಕ್ಯಾರಿ ಮಾಡೋಣ ಅಂತ. ಸರಿ ಅದಕ್ಕೆ ನಾನು ತಂದ್ಕೊಡ್ತೀನಿ. ಬಾಯ್, ಹುಷಾರಾಗಿ ಬಾ. ಸರಿ ಬಾಯ್. ಸರಿಯಾದ ಸಮಯಕ್ಕೆ ನಮ್ಮ ಮನೆ ಹತ್ರದಲ್ಲೇ ಇತ್ತಲ್ಲ, ಒಳ್ಳೇದಾಯಿತು. ಇಲ್ಲ ಅಂದಿದ್ರೆ ಪಾಪ ರತ್ನ ಅದೇನೇನು ಕಷ್ಟಪಡಬೇಕಿತ್ತು ಏನೋ. ಬಾ, ದೇವ್ರ ದೊಡ್ಡವನು. ಚಿಕ್ಕತ್ತೆ, ನೀವ್ಯಾಕೆ ಡಲ್ ಆಗಿದ್ದೀರಾ? ಅಲ್ಲ, ನಾನು ಆರಾಮಾಗಿದ್ದೀನಿ, ನೀವೇನೂ ಯೋಚನೆ ಮಾಡಬೇಡಿ. ಹಾಗೇನಿಲ್ಲಮ್ಮ, ಸುಮ್ಮನೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಯಾವಾಗ ನೋಡಿದ್ರು ಸುಮ್ಮನೆ ಇರ್ತಾಳೆ, ಚೂರು ಲವಲವಿಕೆನೇ ಇಲ್ಲ. ಯಾಕತ್ತೆ, ಏನಾಯ್ತು? ಏನಾದರೂ ಬೇಕಿತ್ತಾ? ಅಣ್ಣನ ಕರೆಸ್ಲಾ? ಅವನ ಹತ್ರ ಹೇಳ್ತೀರಾ? ಅಯ್ಯೋ, ಅದೆಲ್ಲ ಏನು ಬೇಡ ಕಂದ, ದೇವ್ರ ದೊಡ್ಡವನು. ಸರಿಯಾದ ಸಮಯಕ್ಕೆ ಮನೆ ಹತ್ರದಲ್ಲೇ ಇತ್ತಲ್ಲ, ಒಳ್ಳೇದಾಯ್ತು. ನಾನೇನು ಹೊರಡ್ತೀನಿ. ದಾರಿಲಿ ಹೋಗ್ತಾ ಅದಕ್ಕೆ ಹೇಳಿರೋ ಐಟಮ್ಸ್ ಬೇರೆ ತೊಗೊಳಕ್ಕಿದೆಯಲ್ಲ, ನಾನಿನ್ನು ಬರ್ತೀನಿ. ಇರಮ್ಮ ರತ್ನ, ಆಟೋನ ಇಲ್ಲಿಗೆ ಕರೆಸ್ತೀನಿ. ಆಟೋ ಯಾಕಕ್ಕ? ಪರ್ಶುನೇ ಕರ್ಕೊಂಬಂದಿದ್ದಲ್ವಾ, ಅವನೇ ಬಿಡ್ತಾನೆ ಬಿಡು. ಬೇಡ ಸುಶೀಲಾ, ಆಟೋಗೆ ಹೇಳ್ತೀನಿ ಬಿಡು. ಅವ್ನಿಗೇನೋ ತಗೊಂಡ್ ಬಾ ಅಂತ ಅಂಗಡಿ ಕಳಿಸಿದ್ರೆ ಇನ್ನೂ ಬರಲೇ ಇಲ್ಲ ನೋಡು ಪುಣ್ಯಾತ್ಮ. ಅದಕ್ಕೆ ಹೇಳಿದ್ದು ಆಟೋನೇ ಕರೆಸ್ತೀನಿ ಅಂತ. ಅತ್ತೆ ಪರವಾಗಿಲ್ಲ ಬಿಡಿ, ನಾನು ಆಟೋದಲ್ಲೇ ಹೋಗ್ತೀನಿ. ಅಣ್ಣ, ಅದಕ್ಕೆ ಏನಿಲ್ಲ, ನಾಟಿ ಕೋಳಿ ಮೊಟ್ಟೆ ಆಡಕ್ಕೆ ಕೊಂಚ ಹಾಕ್ದಂಗೆ ಆಡ್ತಾ ಇದೀಯಾ? ಅಣ್ಣ, ನಿಮ್ಗೆ ಯಾವಾಗಿದ್ರು ತಮಾಸೆನೆಯ. ಇಲ್ಲಿ ನೋಡಿಲಿ ಏನು ತಗೊಬಂದೀನಿ. ಸೋಮಾ, ನಿಂಗೆ ನಿಮ್ಮ ಅಣ್ಣ ಅಂದ್ರೆ ಎಷ್ಟು ಪ್ರೀತಿ ಕಣ್ಲಾ? ಲೊಟ್ಟೆ ಪುಸ್ಕೆ. ನಾನು ಪಿರುತಿ ಏನಿದ್ರು ಪಾರ್ವತಿಗೆಯ. ಲೇ ಸೋಮ, ನಿನಗೆ ಒಡ ಹೊಡೆದವ್ರು ಪಿಕ್ಚರ್ ತೋರಿಸ್ಬೇಕಲ್ಲ. ಅಣ್ಣ ಅಂದ್ರೆ ಲವ್ವೇ ಇಲ್ಲ, ಸಹೋದರರ ಸವಾಲು ಆಡ್ದಂಗೆ ಆಡ್ತಾ ಇದೀಯಾ. ಆ ಲವೇ ಬೇರೆ, ಈ ಲವೇ ಬೇರೆ. ಇದು ನಿಂಗಲ್ಲ, ಹೇಳ್ತೀನಿ ಇರು. ಇದು ದಾರೆಗೆ, ಇದು ರಿಸೆಪ್ಷನ್ಗೆ, ಇದು ಮೆಹಂದಿಗೆ, ಇದು ಸಂಗೀತ ಶಾಸ್ತ್ರ ಅಂತಾರಲ್ಲ ಅದಕ್ಕೆ. ಆಮೇಲೆ ಈ ಶೇರ್ವಾನಿ ಹೊಲ್ಸ ಕೊಟ್ಟಿವ್ನಿ, ಕೊಲ್ಲಾಪುರದಿಂದ ಹೊಸ ಚಪ್ಪಲಿ ಇವತ್ತೈತೆ. ಸೋಮೇಗೌಡ, ಆ ಪೆದ್ನನ್ ಮಗಂಗೆ ಇಷ್ಟೆಲ್ಲ ಯಾಕೋ ತರಕೋದೆ? ಥುದು ಅದಕ್ಕೆ, ಆ ಪೆದ್ದನ ಮಗನಿಗಲ್ಲ, ಇವೆಲ್ಲ ನನಗೆ. ನಿನಗ ಮದುವೆ ಆಯ್ತಿರೋದು ಅವನ ಕಲ. ಫಸ್ಟ್ ನೈಟಾಗಿ ಊದ್ಕಡ್ಡಿಗೇನಿಲ್ಲ ಕೆಲಸ. ನಮ್ದೇನಿದ್ರು ಹೊಗೆ ಹಾಕಿಸ್ತಿರಬೇಕು, ಸುಮ್ಮನಾಯ್ತಾ ಇರಬೇಕು. ಆಟಯ್ಯ ಅಣ್ಣೋ, ನೀನು ನನ್ನ ತಪ್ಪಾಗಿ ತಿಳ್ಕೊತಿದ್ಯಾ. ಇವೆಲ್ಲ ಯಾಕೆ ಹೇಳು? ಇದನ್ನೆಲ್ಲ ಹಾಕೊಂಡು ಮದುವೆನಾಗಿ ನಾನು ಬ್ಯೂಟಿಫುಲ್ಲಾಗಿ ಕಾಣಿಸ್ತೀನಿ. ಯಾಕಂದರೆ ಮದುವೆಲಿ ನನ್ನ ಪಾರು ಒತ್ತಳೆ. ಅವಳ ಎದುರಿಗೆ ಈ ಬಟ್ಟೆ ಎಲ್ಲ ಹಾಕ್ಕೊಂಡು ಗಂಟೆಗೆ ಒಂದ್ಸರಿ ಬದಲಾಯಿಸ್ತಿರ್ತೀನಿ. ಆಗ ಅವಳನ್ನ ನೋಡಿ ಸೋಮ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತವನೆ. ಛೇ, ಹೆಂಗಾರ ಮಾಡಿ ಆ ಶಿವನ ಬಿಟ್ಬಿಟ್ಟು ಸೋಮನ್ನೇ ಮದುವೆ ಆಗ್ಬೇಕು ನಾನು ಅಂತ ಜೊತೆಗಿರೋರಿಗೆಲ್ಲ ಹೇಳ್ಕೊಂಡು ಓಡಾಡಬೇಕು.
ಕೊಲ್ಲಾಪುರದಿಂದ ಚಪ್ಪಲಿ ಆರ್ಡರ್ ಕೊಟ್ಟಿನಿ ಬರ್ತದೆ ಅಂತ ಹೇಳ್ದಲ್ಲ ಒಂದ್ ಜೊತೆ ಎಕ್ಸ್ಟ್ರಾ ತರಿಸ್ಬಿಡ್ಲಾ? ಯಾವ ಸೈಜ್ ಅಂತ ಹೇಳೋಣ, ಅದನ್ನೇ ಆರ್ಡರ್ ಮಾಡುಮ, ಈಗಲೇ ಬರ್ತದೆ. ಅದ್ರಾಗ ಹೊಡಿಯಕ್ ಸೈಜ್ ಹಾಕ್ಬೇಕ್ಲಾ? ಎಕ್ಕಡ ಕೊಡ್ಬೇಕು ನಿನಗೆ? ಲೇ, ಸರಿಯಾಗಿ ನಾಲ್ಗೆ ಒಳಕಿಲ್ಲ ನನ್ನ ಮಗನೇ, ನಿನಗೆ ಲವ್ ಬೇರೆ ಕೇಳು. ಅಣ್ಣ, ನೀನ್ ನನ್ನ ಪ್ರೀತಿ ಬಗ್ಗೆ ಹಂಗೆಲ್ಲ ಅನುಮಾನ ಪಡ್ಬೇಡ. ಅಂದಂಗೆ ಈ ಸರಿ ರಿಸೆಪ್ಷನ್ಗೆ ಅಂತ ನಾನು ಡ್ಯಾನ್ಸ್ ಕಲ್ತೀವಿನಿ. ಅದಕ್ಕೆ ಹೆಂಗೈತೆ? ನಾನು ಬಾಯ್ ಬಿಟ್ಟು ಹೇಳಿದ್ರೆ ನೀನ್ ಹೊಂದ್ಕೊಳ್ತೀಯ ಅಂತ ಸುಮ್ಮನೆ ಇದ್ದೀನಿ. ಇಂದ್ರಿ, ಮೆಟ್ಟಲ್ಲ ಹೊಡಿತೀನಿ ಅಂತ ಹೇಳಿದ್ದೀನಿ. ಬೈಯೋದಕ್ಕೆ ಮೀನಾಮೇಶ ಅನಿಸ್ತಾ ಇದೆಯಾ? ಏಯ್, ಬೇಕೇ ಇಲ್ಲ ಇದೆಲ್ಲ ತಿರುಪೇಶ್ ಹೋಗಿ ನಿನ್ಗೆ. ಓ, ಇದು ಸಾಕಾಗಿಲ್ವಾ ಅಣ್ಣ? ಇನ್ನೊಂದೈತೆ, ಹಾಡು ಕಲ್ತೀವ್ನಿ. ಅದೇ ದೊಡ್ಡ ಸೈಜ್ದು ಹಾರ್ಮೋನಿಯಂ ಬರ್ತದಲ್ಲ, ಟಿನ್ 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 ಅಂತ ಸೌಂಡ್ ಬರ್ತದಲ್ಲ, ಅದನ್ನ ತರ್ಸಕ್ ಕೇಳಿವ್ನಿ. ಕಿಂಗ್ 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 ಅಂತ. ಏಯ್, ಅದು ಹಾರ್ಮೋನಿಯಂ ಅಲ್ಲಕ್ಕಲ್ಲ, ಪಿಯಾನೋ. ಪಿಯಾನೋ ಡಯಾನೋ ಬಟ್ನಲ್ಲಿ ಮುಟ್ಟಿದ್ರೆ ಬಾರ್ತಿರದೆ. ಪಾರ್ವತಿ ಬರ್ತಾಳೆ, ಎಲ್ರಿಗೂ ಜ್ಯೂಸ್ ಕೊಡ್ತಿರ್ತಾಳೆ, ನನ್ನ ನೋಡ್ತಾಳೆ, ನಾನು ನೋಡ್ತೀನಿ, ಆಡಾಡ್ತೀನಿ. ನೂರ್ಯಾಂಟು ಜ್ಞಾನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದ. ಸೋಮ, ಅದು 108 ಅಲ್ಲ ಕಣೋ, 101. ಇದ್ರಿ 108 ಅಂತ ಕರೆಕ್ಟಾಗಿ ಹೇಳ್ತವನೆ. 108 ಅಂದ್ರೆ ಏನು ಹೇಳು? ಆಂಬ್ಯುಲೆನ್ಸ್ ನಂಬರು. ಶಿವ ಬಂದು ತದಕದ ಮೇಲೆ ಇವ್ನ ಎತ್ತಾಕೊಂಡು ಹೋಗೋದಕ್ಕೆ ಆಂಬ್ಯುಲೆನ್ಸ್ ಬರ್ಬೇಕಲ್ಲ, ಅದನ್ನೇ ಹೊಗಳ್ತಾವನೆ. ನನ್ನ ಪ್ರೀತಿಗೆ ಸಪೋರ್ಟ್ ಮಾಡಕ್ಕಿಲ್ವ ನೀವು? ಅಜ್ಜಿ, ಅಜ್ಜಿ ಕಲ, ಅದು ಪಾರ್ವಲ್ಲ. ಅಜ್ಜಿ, ಪಾರ್ವತಿ ಸೋಮೇಗೌಡನ ಚಾಲೆಂಜ್ ನೋಡಿ ಒಪ್ಕೋಬೇಕಲ್ಲ, ಅದಕ್ಕೆ ಮಾಡಿ ತೋರಿಸ್ತಿದ್ದೆ. ಏನಾಗೇಗೌಡ, ಇವ್ನ ಎಳ್ಕೊಂಡು ಹೋಗಿದ್ನ ತಗೋಕ್ಲ. ಅಜ್ಜಿ, ಎಕ್ಕಡ ಆರ್ಡರ್ ಕೊಟ್ಟವಲ್ಲ, ಅದ್ರಾಗೆ ಚೆನ್ನಾಗಿ ಬಾರ್ಸು. ಬೆಂಕಿ ಹಾಕ. ಈ ಮನೆಗೋಸ್ಕರ ಅಣ್ಣ ಅದಕ್ಕೆ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ. ನೀನ್ ನೋಡಿ ಪಾರು 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 ಅಂತ ಸಾಯ್ತಾ ಇದ್ದಿಲ್ಲ. ನೀನ್ ಮೆಂಟ್ರಿ ಹೆಚ್ಚಿಗೆ ಬಿಡ್ಬೇಕು ನನ್ನ ಮಗನ್ ತಂದು. ಬೈತಿದ್ರಲ್ವಾ? ಒಂದಲ್ಲ ಒಂದು ದಿನ ಪಾರ್ವತಿನ ಹಿತ್ತಲ ಬಾಗಿಲಿಂದ ಕರ್ಕೊಂಡ್ ಬರ್ಲಿಲ್ವಾ? ನನ್ನ ಹೆಸರು ಒಡ ಹುಡ್ತವನು ಪಾಲ್ ಕೊಡೋಣ ಅಂತ ಅನ್ಕೊಂಡೆ. ಈ ನನ್ನ ಮಗ ನೋಡಿದ್ರೆ ಪಾರು 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 ಅಂತ ಸಾಯ್ತವನೆ. ಮನೆ ಬೇರೆ ಕೊನೆ ಯಾರು? ಮನೆ ಆಗ್ತವನೆ. ಅನ್ಭವಿಸು. ನಮ್ಮ ಮನೆ ದೀಪ